ಈಗಾಗಲೇ ಬಿಹಾರದ ಚುನಾವಣಾ ಫಲಿತಾಂಶ ಬಂದಾಗಿದೆ. ಆದರೆ ಚರ್ಚೆಗಳು ಮಾತ್ರ ನಿಂತಿಲ್ಲ. ಸೋಲು ಗೆಲುವಿನ ಕಾರಣಗಳನ್ನು ಕೂಡ ನಾವು ನೋಡ್ತಾನೇ ಇದ್ದೀವಿ. NDA ಭರ್ಜರಿ ಬಹುಮತದೊಂದಿಗೆ ಐತಿಹಾಸಿಕವಾದಂಥ ಒಂದು ದಾಖಲೆಯನ್ನು ಬರೆದಿದೆ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ನಿತೀಶ್ ಕುಮಾರ್ ಅವರೇ ಬಹುತೇಕ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಬಿಹಾರದ ಚುನಾವಣೆ ಫಲಿತಾಂಶ ಕರ್ನಾಟಕದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ? ಸಹಜವಾಗಿ ದೇಶದಲ್ಲಿ ಒಂದು ರಾಜ್ಯದ ಚುನಾವಣೆ ಆಯಿತು ಅಂತ ಹೇಳಿದ್ರೆ ಬೇರೆ ರಾಜ್ಯಗಳ ಮೇಲೆ ಅದನ್ನು ಹೋಲಿಕೆ ಮಾಡುವಂಥದ್ದು ವಾಡಿಕೆ, ಅದು ಸಹಜ ಕೂಡ ಹೌದು. ಬಟ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಕ್ರಾಂತಿ ಆಗಿಬಿಡುತ್ತೆ ಬಿಹಾರ್ ಚುನಾವಣೆ ರಿಸಲ್ಟು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಫುಲ್ ಸ್ಟಾಪ್ ಹಾಕಲಾಗುತ್ತೆ ಅಂಥೇಳಿ ಸ್ವತಃ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದು ರಾಹುಲ್ ಗಾಂಧಿ ಅವರು ದೊಡ್ಡ ಆರೋಪವನ್ನು ಮಾಡಿದರು, ಮತಗಳ್ಳತನ, ಮತ ಚೋರಿ ಅಂಥೇಳಿ ಭಾಳ ದೊಡ್ಡ ಮಟ್ಟದ ಆಂದೋಲನ ಮಾಡಿದರು. ಅಷ್ಟೇ ಬೆಂಬಲ ಕೂಡ ವ್ಯಕ್ತವಾಯಿತು. ಆದರೆ ಮತದಾರನ ತಲುಪುವಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ರಾ ಅಂಥೇಳಿ. ಮತ ಚೋರಿಗೂ ಹಾಗೆ ಮತದಾರರಿಗೂ ಏನು ಸಂಬಂಧ? ಕೇವಲ ಸೆಂಟಿಮೆಂಟಲಿ ದಾಳವನ್ನು ಉರುಳಿಸಲಿಕ್ಕೆ ಈ ರೀತಿಯಾದಂತಹ ದಾಳವನ್ನು ಪ್ರಯೋಗ ಮಾಡಿದ್ರಾ ರಾಹುಲ್ ಗಾಂಧಿಯವರು? ಯಾಕೆಂದರೆ ಬಿಹಾರದಲ್ಲೂ ಕೂಡ ಸುದೀರ್ಘವಾಗಿ 16 ದಿನಗಳ ಯಾತ್ರೆಯನ್ನು ಮಾಡಿದರು. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದರು, ಮಹದೇವಪುರ, ಆಳಂದ ಕ್ಷೇತ್ರ. ಬಟ್ ಈಗ ಬಿಹಾರದ ಜನ ಓಟ್ ಚೋರಿ ಬಗ್ಗೆ ಕಿವಿಗೊಡ್ಲಿಲ್ಲ. ಅಲ್ಲಿ ರಾಜಕೀಯ ವಿಚಾರಗಳೇ ಬೇರೆ ಆಗಿತ್ತು. ನಿತೀಶ್ ಕುಮಾರ್ ಅವರ ವೈಯಕ್ತಿಕ ವರ್ತಸ್ಸು ಆಗಿರ್ಬೋದು, ಹಾಗೆ ಮೋದಿಯವರ ವರ್ತಸ್ಸು ಕೂಡ ಇಲ್ಲಿ ಕೈ ಹಿಡಿತು ಅನ್ನುವಂಥ ಲೆಕ್ಕಾಚಾರಗಳು. 10,000 ಅಕೌಂಟ್ಗೆ ಬಿತ್ತು, ಮಹಿಳಾ ವೋಟರ್ಸ್ ಕೂಡ ಕೈ ಹಿಡಿದ್ರು. ಹೀಗೆ ಸಾಕಷ್ಟು ಕಾರಣಗಳು ನಾವು ನೋಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಒಂದು ಪ್ರಶ್ನೆ, ಕಾಂಗ್ರೆಸ್ಗೆ ಇದು ಪರಾಮರ್ಶೆಯ ಸಮಯ ಅಂತ ಅನಿಸುತ್ತೆ. ಯಾಕೆಂದರೆ ದೇಶಾದ್ಯಂತ ನಾವು ನೋಡ್ತಾ ಹೋದರೆ ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕ ಒಂದು ಬಿಟ್ಟರೆ ಬೇರೆಲ್ಲೂ ಕೂಡ ಕಾಂಗ್ರೆಸ್ನ ಅಷ್ಟೊಂದು ಪ್ರಭಾವ ಕಾಣಿಸ್ತಾ ಇಲ್ಲ. ಈಗ BJPಗರ ಮುಂದಿನ ಟಾರ್ಗೆಟು ಕರ್ನಾಟಕ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಈ ಎಲ್ಲದರ ಬಗ್ಗೆ ಕದನ ಕುತೂಹಲ ಅಂತರೂ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ. BJP ವಕ್ತಾರರಾಗಿರುವಂಥ ದಿಲೀಪ್ ಕುಣಿಗಲ್ ಅವರಿದ್ದಾರೆ, ಸ್ವಾಗತ ಮಾಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಸ್ವಾಗತ. ರಾಜಕೀಯ ವಿಶ್ಲೇಷಕರು ಡಾಕ್ಟರ್ ನಂದಕಿಶೋರ್ ಅವರು ಝೂಮ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರ ಓಟ್ ಚೋರ್ ಒಂದು ಅಭಿಯಾನ ಏನಿದೆ, ಆರೋಪ ಏನಿದೆ, ಒಂದು ರೀತಿ ಸುಂಟ್ರಗಾಳಿ ಥರ ಬಂತು ಸರ್ ಕರ್ನಾಟಕದ ಮಹದೇವಪುರ, ಆಳಂದ ಕ್ಷೇತ್ರದ ಬಗ್ಗೆ ಮಾತನಾಡಿದಾಗ. ಬಟ್ ಬಿಹಾರದಲ್ಲೂ ಕೂಡ ದೊಡ್ಡ ಅಭಿಯಾನ ಮಾಡಿದ್ರು, ಅದೆಲ್ಲ ಒಂದು ಕಡೆ ಕೈ ಹಿಡಿಲಿಲ್ಲ. ಮತದಾರರು ಇದನ್ನು ಒಪ್ಕೊಳ್ಳಿಲ್ಲ ಅಂತ ತಮ್ಗನ್ಸುತ್ತಾ? ಅಂದರೆ ಯಾಕೆ ಒಪ್ಕೊಳ್ಳದೆ ಇರಬಹುದು? ಅಷ್ಟು ಪರಿಣಾಮಕಾರಿಯಾಗಿ ರಾಹುಲ್ ಗಾಂಧಿಯವರ ಈ ಓಟ್ ಚೋರಿ ಆರೋಪ ಮತದಾರನ ತಲುಪುವಲ್ಲಿ ಸಕ್ಸಸ್ ಆಗಲಿಲ್ವಾ? ಜನರಿಗೆ ಅದು ಬೇಕಾಗಿರ್ಲಿಲ್ವಾ ಅಂತ? ಖಂಡಿತ ಇದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಎಕ್ಸಿಟ್ ಪೋಲ್ ದಿವಸ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಹೌದು, ವೋಟ್ ಚೋರಿ ಅನ್ನುವ ಆರೋಪ ಮಾಡಿದಾಗ ಬಿಗಿನಿಂಗ್ ನಲ್ಲಿ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಬಂದಿತ್ತು ಜನಗಳಿಂದ, ಅದಾದ ನಂತರ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿ ಅದು ಮುಂದೆ ಹೋಗ್ಲಿಲ್ಲ. ಯಾವಾಗ ಎಲೆಕ್ಷನ್ ಕಮಿಷನ್ ನೀವು ಇದನ್ನ ಅಫಿಡವಿಟ್ ಕೊಡಿ, ಅದರ ಜೊತೆಗೆ ನೀವು ಈ ಒಂದು ಹೇಳುವ ಮಾತನ್ನೇ ನೀವು ಓತ್ ತಗೊಂಡು ಅದನ್ನ ಮುಂದುವರಿಸಿ ಅಂತ ಹೇಳಿದಾಗ, ಯಾವಾಗ ಇವರು ಮುಂದುವರಿಲಿಲ್ವೋ, ನಾವು ನನ್ನ ಜವಾಬ್ದಾರಿ ಅಲ್ಲ ಡೆಮಾಕ್ರಸಿ ಅನ್ನೋದು, ನನ್ನ ಜವಾಬ್ದಾರಿ ಅಲ್ಲ ಸುಪ್ರೀಂ ಕೋರ್ಟ್ ನೋಡ್ತಿದೆ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಈ ರೀತಿಯ ಮಾತುಗಳು ನನ್ನ ಪ್ರಕಾರ ಹತ್ರ ಸೇರ್ಲಿಲ್ಲ. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಇಲ್ಲಿ ವೋಟ್ ಚೋರಿ ಅನ್ನುವ ಒಂದು ಮಾತು ಹೇಗೆ ಬಂದದ್ದು ಅಂತ, ಇವ್ರು ತಗೊಂಡದ್ದೆಲ್ಲ ಇವ್ರು ಗೆದ್ದಿರುವಂತ ಕ್ಷೇತ್ರಗಳೇ. ಇವ್ರು ಗೆದ್ದಾಗಲೇ ಈ ಮಾತನ್ನ ಹೇಳ್ಬೋದಿತ್ತು. ಇಷ್ಟು ದಿವಸ ಏನಕ್ಕೆ ಬೇಕಿತ್ತು, 6 ತಿಂಗಳು 8 ತಿಂಗಳೆಲ್ಲ ಏನಕ್ಕೆ ಬೇಕಿತ್ತು ಅನ್ನುವ ಒಂದು ಪ್ರಶ್ನೆ ಇದ್ದಿದ್ರಿಂದ ಈ ಒಂದು ಮಾತು ಅವರವರಿಗೆ ಹೋಗ್ಲಿಲ್ಲ. ಇದರಲ್ಲಿ 2-3 ವಿಷಯಗಳಿದೆ. ಒಂದು ಜಾತಿಯ ವಿಚಾರ, ಎರಡನೇದು ಡೆವಲಪ್ಮೆಂಟ್ ನ ವಿಚಾರ. ಡೆವಲಪ್ಮೆಂಟ್ ಅನ್ನುವ ವಿಚಾರದಲ್ಲಿ ನೀವು ನೋಡಬಹುದು, ನಾನು ಎಷ್ಟು ಬೇಕಾದ್ರೆ ನಿಮಗೆ ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಬೇಕಾದ್ರೆ ನಾನು ತೋರಿಸ್ತೇನೆ. ಹೇಗೆ ಲೋಕಲ್ ಆಫ್ ದ ಲೋಕಲ್ ನಲ್ಲಿ ಹೇಳ್ತಾರೆ, ನಮಗೆ ಲಾಲು ಮತ್ತೆ ಅವರ ಮಗನ ಸಮಯದಲ್ಲಿ ನಮ್ಗೆ ಯಾವುದೇ ಸುರಕ್ಷತೆ ಇರಲಿಲ್ಲ, ಅವರ ಸಂದರ್ಭದಲ್ಲಿ ನಾವು ತುಂಬಾ ಅನುಭವಿಸಿದ್ದೇವೆ, ಹೆಣ್ಮಕ್ಳು ರೋಡಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಸ್ಕೂಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ, ಈ ಎಲ್ಲ ವಿಷಯಗಳನ್ನ ನೋಡ್ಕೊಂಡಿದ್ದಾರೆ ನಮ್ಗೆ, ಹಾಗಾಗಿ ನಮಗೆ ಬೇಡ ಅಂತ. ಇದನ್ನ ಚಿರಾಗ್ ಪಾಸ್ವಾನ್ ಅವರು ಕರೆಕ್ಟ್ ಆಗಿ ಹೇಳಿದ್ರು. ಸರ್, ನಿತೀಶ್ ಕುಮಾರ್ ಈಸ್ ಎನ್ ಇನವಿಟಬಲ್ ಒನ್ ಫಾರ್ ಬಿಹಾರ್ ಅಂತ ಒಂದು ಮಾತು ಹೇಳಿದ್ರು ಅಂತ. ಹಾಗಾಗಿ ಜನಗಳಿಗೆ ನಿತೀಶ್ ಕುಮಾರ್ ಮೇಲೆ ಇರ್ತಕ್ಕಂಥ ಭರವಸೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಮೇಲೆ ಇರ್ತಕ್ಕಂಥ ಭರವಸೆ ಬೇರೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಮೇಲೆ ಇರಲಿಲ್ಲ. ಹಾಗಾಗಿ ಈ ಇಡೀ ವೋಟ್ ಚೋರಿ ಅನ್ನುವ ಕ್ಯಾಂಪೇನ್
ಯಾವುದೋ ಒಂದು ಏನೂ ಮಾತಾಡ್ಲಿಕ್ಕೆ ಇಲ್ಲದೆ ಮಾಡಿಕೊಂಡಂತ ಒಂದು ವಿಷಯ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗಿದ್ರಿಂದ ಜನಗಳ ಮಟ್ಟಕ್ಕೆ ರೀಚ್ ಆಗ್ಲಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್.